ಏನು ಚರ್ಚೆ ಮಾಡ್ತೀವಿ ಅನ್ನೋದನ್ನ ನಾನು ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಹಿಂದೆ ಸಾಮಾಜಿಕ ಪರಿಶೋಧನೆ ಈ ಒಂದು ಪಂಚಾಯತಿಯಲ್ಲಿ ನಡೆದಿತ್ತು. ಆ ಒಂದು ನಡೆದ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನೆ ವರದಿಯನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ವಿ ನಾವು. ಅದರಲ್ಲಿ ಕಂಡುಕೊಂಡಂತ ಕೆಲವೊಂದು ವಸೂಲಾತಿ ಮತ್ತು ಆಕ್ಷೇಪಣೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಅನುಪಾಲನಾ ವರದಿಯನ್ನ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದಾರೆ ಅನ್ನೋದನ್ನ ಗ್ರಾಮ ಪಂಚಾಯತಿಯಿಂದ ಹೇಳಬೇಕಾಗುತ್ತದೆ. ಮತ್ತೆ 23-24ನೇ ಸಾಲಿನಲ್ಲಿ ಅಂದ್ರೆ ಏಪ್ರಿಲ್ 2023ರಿಂದ ಮಾರ್ಚ್ 2024ರವರೆಗೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ 2 ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಏನೇನು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ, ಅವುಗಳಿಗೆ ಎಷ್ಟು ವೆಚ್ಚ ಗಳಿಸಿದ್ದಾರೆ ಅನ್ನೋದನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಂಡಿಸುತ್ತೇವೆ. ಆಮೇಲೆ 14 ಮತ್ತು 15ನೇ ಹಣಕಾಸು ಆಯೋಗದಿಂದ ಈ ಒಂದು ಗ್ರಾಮ ಪಂಚಾಯತ್ಗೆ ಬಂದಿರುವಂತಹ ಅನುದಾನ ಮತ್ತೆ ಯಾವುದಕ್ಕೆ ವೆಚ್ಚ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅದನ್ನ ಇವತ್ತು ನಾವು ಮಂಡಿಸ್ತೀವಿ. ಅನಂತರ ತಾಲೂಕ್ ಪಂಚಾಯತಿಂದ ಮತ್ತು ಜಿಲ್ಲಾ ಪಂಚಾಯತಿಂದ 15ನೇ ಹಣಕಾಸು ಆಯೋಗದಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ 2 ಹಳ್ಳಿಗಳಲ್ಲಿ 2020-21ರಿಂದ 23-24ರವರೆಗೆ ಈ ಕಾಮಗಾರಿಗಳನ್ನ ತಾಲೂಕ್ ಪಂಚಾಯತಿಗಳು ಅಥವಾ ಜಿಲ್ಲಾ ಪಂಚಾಯತಿಗಳು ಅನುಷ್ಠಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ನಾವು ಮಂಡಿಸ್ತೀವಿ. ಉದ್ದೇಶ ಇಷ್ಟೇ, ಸಾರ್ವಜನಿಕರು ಅದು ಗೊತ್ತಾಗಬೇಕು, ಪಾರದರ್ಶಕತೆ ಬರಬೇಕು. ಆ ಕಾಮಗಾರಿಗಳು ಅನುಷ್ಠಾನ ಆಗಿದ್ರೆ ಅನುಷ್ಠಾನ ಆಗ್ಯದ ಅಂತ ನಾವು ಸಾರ್ವಜನಿಕರೇ ಹೇಳ್ತಾರೆ. ಅದು ಏನಾದ್ರು ಅದ್ರ ಬಗ್ಗೆ ಏನಾದ್ರು ಆಕ್ಷೇಪಣೆ ಇದ್ರೆ ಅದನ್ನು ನೀವು ವ್ಯಕ್ತಪಡಿಸಬೇಕು. ಅನಂತರ ಸಭೆಯ ಅಧ್ಯಕ್ಷರ ಮೇರೆಗೆ ಬರತಕ್ಕ ಇತರ ವಿಷಯಗಳು ಇವೆಲ್ಲ ಚರ್ಚಿಸುವಂತ ವಿಷಯ. ಅಂದ್ರೆ ಈ ಒಂದು ಸಾಮಾಜಿಕ ಪರಿಸರ ಗ್ರಾಮ ಸಭೆಯ ಉದ್ದೇಶ ಏನಪ್ಪ ಅಂದ್ರೆ 23-24ನೇ ಸಾಲಿನಲ್ಲಿ ಏನು ಉದ್ಯೋಗ ಕಾಮಗಾರಿಗಳನ್ನು ಮಾಡಿದ್ರೆ ಅದನ್ನು ಆಸ್ಪತ್ರೆಗೆ ನಾವು ಬಳಸಬೇಕು. ಹಾಗಾಗಿ ಆ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇನ್ನಿತರ ಗ್ರಾಮದ ಸಮಸ್ಯೆಗಳು ಇರ್ಬೋದು, ಅವು ತುರ್ತಾಗಿದ್ದರೆ ನಮ್ಮ ವಸತಿ ಕಾರ್ಯಕ್ರಮವನ್ನು ಅಧ್ಯಕ್ಷರ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಬೇರೆ ಬೇರೆ ಬಹಳ ಇಲಾಖೆಯಲ್ಲಿ ಬರುವಂತ ಅವಶ್ಯಕತೆ ನಮಗೇನು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಯಾರ್ಯಾರು ಕೆಲಸ ಮಾಡ್ಯಾರ ಯಾವ ಇಲಾಖೆನ ಅವ್ರು ಮೇನ್ ಅವ್ರು ನೋಟಿಸ್ ಕೊಡ್ರಿ ಅಂತ ಹೇಳಿದ್ವಿ ನಾವು ಗ್ರಾಮ ಪಂಚಾಯತಿಯಿಂದ. ನೀವು ಕೊಟ್ಟಿದ್ರೆ ಏನಾದ್ರು ಅರಣ್ಯ ಸರ್ ಅವ್ರಿಗೆ ಸರಿ, ಅವ್ರಿಗೆಲ್ಲ ನೀವು ನೋಟಿಸ್ ಕೊಟ್ಟಿದ್ದೀರಿ, ಬಂದಿಲ್ಲ ಯಾರು ಬಂದಿಲ್ಲ ನೋಡಿ. ಅವ್ರು ಬಂದಿಲ್ಲ, ಅದ್ರ ಬಗ್ಗೆ ಗ್ರಾಮ ಸಭೆ ತೀರ್ಮಾನ ಮಾಡೋಣ. ಅವ್ರು ಬಂದಿಲ್ಲ ಅಂದ್ರೆ ನಾವು ಕಳ್ಸೋದು, ನಾವೇನು ಮಾಡೋದು. ಈಗ ಸಭೆ ಈ ಪಂಚಾಯತಿಂದ ನೋಟಿಸ್ ಕೊಡೋದು ಅವ್ರ ಕರ್ತವ್ಯ ಕೊಟ್ಟಿದ್ದಾರೆ, ಅವ್ರು ಬರಬೇಕಾಗಿತ್ತು. ಕೃಷಿ ಇಲಾಖೆ ಕೆಲಸನೂ ಮಾಡಿಲ್ಲ ಅವರು, 1-2-3 ಮಾಡಿದ್ದಾರೆ ಬದುಕಿದ್ರು. ನಾವು ಗ್ರಾಮ ಪಂಚಾಯತಿ ಮೂಲಕ ಗ್ರಾಮ ಪಂಚಾಯತಿ ಮೂಲಕ ಆದಂತ ಬದುಕು ಕೃಷಿ ಹೊಂಡ ಕೃಷಿ ಇಲಾಖೆಯಿಂದ ಅವ್ರೇನು ಕೆಲಸನ ಮಾಡಿಲ್ಲ. ಮಾಡಬೇಕು, ಯಾಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಮೊದಲಿಗೆ ಗ್ರಾಮ ಪಂಚಾಯತಿ ಅಷ್ಟೇ ಅನುಷ್ಠಾನ ಮಾಡ್ತಿದ್ರು ಯೋಜನೆ ಅಂತ. ಈಗ ಕೃಷಿ ಇಲಾಖೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರೈತರ ಜಮೀನಲ್ಲಿ ಜಮೀನು ಅಭಿವೃದ್ಧಿ ಕಾಮಗಾರಿಗಳನ್ನ ಅವರು ಮಾಡಬೇಕು ಅಂತ ಅವರು ಸಪ್ರೇಟ್ ಆಗಿ ಅವ್ರ ಅನುದಾನ ಸಪ್ರೇಟ್ ಬರ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಅವರೇ ಬಂದು ಗ್ರಾಮ ಸಭೆ ಅಟೆಂಡ್ ಆಗಿ ರೈತರು ಏನಾದ್ರು ನಾವು ಇಂಥ ಬದು ಕೃಷಿ ಹೊಂಡ ಅಥವಾ ಕಲ್ಲು ಕೋಡಿ ಇಂಥ ಏನಾರು ಮಾಡ್ಕೊಂತಾರಂತ ರೈತರು ಅರ್ಜಿ ಕೊಟ್ಟರೆ ಅದನ್ನ ಅವರು ಗೃಹ ಯೋಜನೆ ಸೇರ್ಪಡಿಸಿ ಅವರು ಎಸ್ಟಿಮೇಷನ್ ಮಾಡಿಸಿ ಅವರೇ ಪೇಮೆಂಟ್ ಮಾಡಬೇಕು. ಅವರ ಅರ್ಜಿ ತಗೊಂಡು ಫಲಾನುಭವಿ ಯಾರ್ಯಾರು ಜಾಬ್ ಕಾರ್ಡ್ ಇರ್ತಾರೆ ಅವರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ, ಅವರು ಬರಲೇಬೇಕಾಗುತ್ತೆ. ಈಗ ನಾವು ಬಂದಿಲ್ಲ, ಆ ಮುಂದಿನ ವಿಷಯಕ್ಕೆ ಹೋಗೋಣ. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದೇ ಕಾಮಗಾರಿ ವೈಸ್ ಹೇಳ್ತಾರೆ. ಮತ್ತು ನಮ್ಮ ಸಾಮಾಜಿಕ ಪರಿಶೋಧನೆ ವರದಿಯಲ್ಲಿ ನಾವು ಏನು ಕಂಡುಕೊಂಡ
ಕೆಲಸಕ್ಕೆ ಅರ್ಜಿ ಕೊಟ್ಟರು ನೀವು ಕೆಲಸ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನಿರುದ್ಯೋಗ ಭತ್ಯೆ ಕೊಡ್ಬೇಕು ಅಂತಲೂ ಕಾನೂನು ಇರ್ತದೆ. ಇದು ಅಂದ್ರೆ ಉದ್ದೇಶ ಇಷ್ಟೇ,